ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಫೆಬ್ರವರಿ 18ರ ನಂತರ ಈ ಮೀನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟ ಒಲೆಯಲಿದೆ, ಈ ಅಮಾವಾಸ್ಯೆ ಕಳೆದ ನಂತರ ಈ ಮೀನ ರಾಶಿಯವರಿಗೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ಈ ಫೆಬ್ರವರಿ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಈ ಮೀನ ರಾಶಿಯವರ ಜೀವನದ ಮೇಲೆ ಏನೆಲ್ಲ ಪ್ರಭಾವವನ್ನು ಬೀರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ 7.5 ಶನಿಯ ತೀವ್ರತೆ ಹೇಗಿರಲಿದೆ ಈ ರಾಶಿಯವರಿಗೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಈ ಫೆಬ್ರವರಿ ತಿಂಗಳಿನಲ್ಲಿ ಮೀನ ರಾಶಿಯವರಿಗೆ ಈ ತಿಂಗಳು ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳಿನಲ್ಲಿ 7.5 ಶನಿಯ ತೀವ್ರತೆ ಮತ್ತು ವಿದೇಶಿ ಯೋಗ ಈ ಎರಡೂ ಕೂಡ ಹೆಚ್ಚು ನಡೆಯಲಿದೆ ಅಂತಲೇ ಹೇಳ್ಬೋದು. ಫೆಬ್ರವರಿ 2026 ಆಳವಾದಂತಹ ಆತ್ಮಾವಲೋಕನ ಮತ್ತು ಅಧಿಕ ವೆಚ್ಚದ ತಿಂಗಳು ಅಂತಲೇ ಹೇಳ್ಬೋದು. ಶನಿಯು ನಿಮ್ಮ ರಾಶಿಯಲ್ಲಿ ಅಂದರೆ 1ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ನೀವು 7.5 ಅಂತ್ಯದ ಕಠಿಣ ಹಂತದಲ್ಲಿ ಅನುಭವಿಸ್ತಿದ್ದೀರಿ. ಇದು ಜವಾಬ್ದಾರಿಗಳ ಹೊರೆಯೇ ಮತ್ತು ಸ್ವಲ್ಪ ಮಟ್ಟದ ಹೊಂಟಿತನವನ್ನು ಈ ರಾಶಿಯವರಿಗೆ ಬಹಳಷ್ಟು ನೀಡಬಹುದು. ಅದೇ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಬೃಹತ್ ಗ್ರಹಗಳ ಸಮಾಗಮವು ಕೂಡ ಆಗ್ತಾ ಹೋಗ್ತದೆ. ಸೂರ್ಯ, ಬುಧ, ಶುಕ್ರ ಮತ್ತು ರಾಹು ಇಲ್ಲಿ ಸೇರಿರೋದ್ರಿಂದ ನಿಮ್ಮ ಗಮನವು ವಿದೇಶಿ ವ್ಯವಹಾರಗಳು, ಆಧ್ಯಾತ್ಮ ಅಥವಾ ದೈನಂದಿನ ಜಂಜಾಟದಿಂದ ದೂರ ಸರಿಯುತ್ತಾ ಇರ್ತದೆ ಸ್ನೇಹಿತರೆ. ಲೌಕಿಕ ಯಶಸ್ಸು ಸಿಕ್ಕರೂ ಮಾನಸಿಕ ಶಾಂತಿ ಮತ್ತು ವಿಶ್ರಾಂತಿಯನ್ನು ಕೂಡ ಬಯಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಮೀನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಇರುವಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ 7.5 ಶನಿಯ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಮೀನ ರಾಶಿಯಲ್ಲಿ ಶನಿಯು ಇರಲಿದ್ದು ಮಾನಸಿಕ ಒತ್ತಡ, ಶಿಸ್ತು ಮತ್ತು ವಿಳಂಬದ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಮೀನ ರಾಶಿಯಲ್ಲಿ ಶನಿಯು ಬೀರಲಿದ್ದಾರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯ ಕುಂಭರಾಶಿಯಲ್ಲಿ ಬುಧನು ಇರಲಿದ್ದು ನಿದ್ರಾಹೀನತೆ ಮತ್ತು ವ್ಯಾಪಾರ ವೆಚ್ಚ ವಿಚಾರಗಳಲ್ಲಿ ಸಾಕಷ್ಟು ಪ್ರಭಾವವನ್ನು ಬುಧನು ಬೀರಲಿದ್ದಾನೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯ ಕುಂಭರಾಶಿಯಲ್ಲಿ ಸೂರ್ಯನು ಇರಲಿದ್ದು ಆರೋಗ್ಯದಲ್ಲಿ ಏರುಪೇರು ಮತ್ತು ವಿದೇಶಿ ಸಂಬಂಧಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿ ಗುರುವು 4ನೇ ಮನೆಯ ಮಿಥುನ ರಾಶಿಯಲ್ಲಿ ಇರಲಿದ್ದು ಕೌಟುಂಬಿಕ ಶಾಂತಿಯ ವಿಚಾರದಲ್ಲಿ ಮತ್ತು ಆಸ್ತಿಯ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಗುರುವು ಬೀರಲಿದ್ದಾನೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 11ನೇ ಮನೆಯ ಉಚ್ಚಸ್ಥಾನದಲ್ಲಿ ಇದ್ದಂತಹ ಮಂಗಳನು ಅದಾದ ನಂತರ 12ನೇ ಮನೆಗೆ ಪ್ರವೇಶವನ್ನು ಮಾಡಿದ ಕಾರಣ ಭಾರಿ ಧನಲಾಭವನ್ನು ಕೂಡ ಕಾಣ್ತಾ ಹೋಗ್ತೀರಿ. ಹಠಾತ್ ವೆಚ್ಚಗಳು ಕೂಡ ಅದೇ ರೀತಿಯಲ್ಲಿ ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಫೆಬ್ರವರಿ 18ರ ನಂತರ ಅಂದರೆ ಈ ಅಮಾವಾಸ್ಯೆ ಕಳೆದ ನಂತರ ಈ ರಾಶಿಯವರ ವೃತ್ತಿ ಮತ್ತು ವ್ಯವಹಾರ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ ಈ ಫೆಬ್ರವರಿ ಮೊದಲ 3 ವಾರಗಳು ಆರ್ಥಿಕ ಲಾಭಕ್ಕೆ ಪೂರಕವಾಗಿತ್ತು. ಅದೇ ರೀತಿಯಲ್ಲಿ ಈ ಫೆಬ್ರವರಿ 17 ಕಳೆದ ನಂತರ ಅಂದರೆ ಅಮಾವಾಸ್ಯೆ ಕಳೆದ ನಂತರ 11ನೇ ಮನೆಯಲ್ಲಿ ಮಂಗಳನ ಪ್ರಭಾವ ಹಣೆಯ ಬಾಕಿ ಮತ್ತು ವಸೂಲಿಯಾಗಲಿದೆ. ಹಾಗೆಯೇ ಲಾಭದಾಯಕವಾದಂತಹ ಒಪ್ಪಂದಗಳು ಕೂಡ ಕುದುರಲಿದೆ. ವೃತ್ತಿ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆಯೂ ಕೂಡ ಸಿಗಲಿದೆ. ಆದರೆ ಗ್ರಹಗಳು 12ನೇ ಮನೆಗೆ ಸೇರಿದಂತೆ ಪರಿಸ್ಥಿತಿ ಕೂಡ ಬದಲಾಗ್ತದೆ ಸ್ನೇಹಿತರೆ. ಕೆಲಸದ ಬಗ್ಗೆ ಒಂದು ರೀತಿಯಂತಹ ವೈರಾಗ್ಯ ನಿಮ್ಮಲ್ಲಿ ಮೂಡಬಹುದು. ಕಚೇರಿ ರಾಜಕೀಯ ನಿಮ್ಮನ್ನು ಸಾಕಷ್ಟು ಕಾಡಬಹುದು. ಅದರಲ್ಲೂ MNC ಕೆಲಸಗಳಲ್ಲಿ ಮಾಡ್ತಿರೋರಿಗೆ, ರಫ್ತು ಆಮದು ಅಥವಾ ಆಸ್ಪತ್ರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಈ ತಿಂಗಳು ಬಹಳ ಅದ್ಭುತವಾಗಿರಲಿದೆ ಅಂತಲೇ ಹೇಳ್ಬೋದು. ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರೆಗೂ ಕೂಡ ಯಶಸ್ಸು ತಂದುಕೊಡುವಂತಹ ತಿಂಗಳು ಈ ತಿಂಗಳು ಅಂತಲೇ ಹೇಳ್ಬೋದು. ಸ್ಥಳೀಯ ವ್ಯಾಪಾರಸ್ಥರು ತಿಂಗಳ ಕೊನೆಯ ವಾರದಲ್ಲಿ ನಷ್ಟ ಅಥವಾ ಕಳ್ಳತನದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಇದರಿಂದ ಸಾಕಷ್ಟು ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ಈ ಕೊನೆಯ ವಾರದಂದು ಕಾಣ್ತಾ ಬರ್ತೀರಿ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಈ ಫೆಬ್ರವರಿ ತಿಂಗಳೇ
ಆದಾಯ ಮತ್ತು ವೆಚ್ಚದ ನಡುವಿನ ಓಟ ಅಂತಲೇ ಹೇಳ್ಬೋದು. ಏಕೆಂದರೆ 11ನೇ ಮನೆಯ ಮಂಗಳನು ಹಣವನ್ನು ತಂದರೆ 12ನೇ ಮನೆಯ ಗ್ರಹಗಳ ಸಂಗಮವು ತುಂಬಿದ ಕೊಡಕ್ಕೆ ತೂತು ಬಿದ್ದಂತೆ ಮಾಡ್ತದೆ. ಅಂದರೆ ನೀವು ಎಷ್ಟೇ ತಂದರೂ ಕೂಡ ಹಣ ಅದು ವೆಚ್ಚಕ್ಕೆ ವ್ಯರ್ಥವಾಗ್ತಾ ಹೋಗ್ತದೆ. ವೈದ್ಯಕೀಯ ವೆಚ್ಚಗಳಿರ್ಬೋದು, ವಾಹನ ರಿಪೇರಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅನಿರೀಕ್ಷಿತವಾಗಿ ಹಣ ವ್ಯಯವಾಗಬಹುದು. 12ನೇ ಮನೆಯ ರಾಹುವಿನಿಂದಾಗಿ ಗುಪ್ತ ಹೂಡಿಕೆ ಅಥವಾ ಜೂಜಾಟದ ಕಡೆ ಆಕರ್ಷಿತರು ಕೂಡ ನೀವು ಆಗ್ಬೋದು ಸ್ನೇಹಿತರೆ. ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರಲಿದೆ. ಆದ್ದರಿಂದ ಈ ತಿಂಗಳು ಯಾರನ್ನು ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ, ಸಾಲವನ್ನು ಕೂಡ ನೀಡಬೇಡಿ. ಏಕೆಂದರೆ ಆ ಹಣ ವಾಪಸ್ ಬರುವುದು ತುಂಬ ಕಷ್ಟ ಇರ್ತದೆ. ಬಜೆಟ್ ಹಾಕಿಕೊಂಡು ನಡೆಸುವುದು ಅತ್ಯಗತ್ಯ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಉತ್ತಮವಾಗಿ ಇರಿಸ್ಬೋದಾಗಿದೆ ಈ ಫೆಬ್ರವರಿ 18ರ ನಂತರ ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರ್ತದೆ. ಲಗ್ನದಲ್ಲಿರುವಂತಹ ಶನಿ ಮತ್ತು 12ನೇ ಮನೆಯ ಗ್ರಹಗತಿಗಳು ನಿದ್ರಾಹೀನತೆ, ಪಾದದ ನೋವು ಅಥವಾ ಕಣ್ಣಿನ ಸಮಸ್ಯೆಗಳನ್ನು ಈ ರಾಶಿಯವರಿಗೆ ನೀಡ್ಬೋದು. ಮಾನಸಿಕವಾಗಿ ಸ್ವಲ್ಪ ಆತಂಕ ಅಥವಾ ಖಿನ್ನತೆಯ ಭಾವನೆ ಈ ರಾಶಿಯವರಿಗೆ ಕಾಣಬಹುದು ಸ್ನೇಹಿತರೆ. ಅದರಲ್ಲೂ ಫೆಬ್ರವರಿ 23ರಂದು ಮಂಗಳನು 12ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ರಾಹುವಿನೊಂದಿಗೆ ಸೇರಿದಾಗ ಜ್ವರ ಅಥವಾ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗುವಂತಹ ಪ್ರಸಂಗವೂ ಕೂಡ ಈ ರಾಶಿಯವರಿಗೆ ಎದುರಾಗ್ಬೋದು ಸ್ನೇಹಿತರೆ. ಸಾಕಷ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಬನ್ನಿ. ಈ ತಿಂಗಳು ನಿದ್ರೆಯೇ ನಿಮಗೆ ಅತ್ಯುತ್ತಮವಾದಂತಹ ಔಷಧಿ ಅಂತಲೇ ಹೇಳ್ಬೋದು. ಪಾದಗಳಿಗೆ ಗಾಯವಾಗದಂತೆ ಬಹಳ ಜಾಗರೂಕರಾಗಿ ಇರುವುದು ಕೂಡ ಈ ರಾಶಿಯವರಿಗೆ ಬಹಳ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಈ ಅಮಾವಾಸ್ಯೆ ಕಳೆದ ನಂತರ 4ನೇ ಮನೆಯಲ್ಲಿರುವಂತಹ ಗುರು ರಕ್ಷಕ ಕವಚದಂತೆ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ವೈಯಕ್ತಿಕ ಒತ್ತಡದ ನಡುವೆಯೂ ಕೂಡ ಮನೆಯ ವಾತಾವರಣವು ತುಲನಾತ್ಮಕವಾಗಿ ಶಾಂತವಾಗಿರಲಿದೆ ಸ್ನೇಹಿತರೆ. ಮನೆಯಲ್ಲಿ ಸಮಯ ಕಳೆಯುವುದು ನಿಮಗೆ ನೆಮ್ಮದಿಯನ್ನು ನೀಡಲಿದೆ. ತಾಯಿಯ ಬೆಂಬಲವೂ ಕೂಡ ಈ ರಾಶಿಯವರಿಗೆ ಸಿಗಲಿದ್ದು, ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಂದು ರೀತಿಯ ಅಂತರ ಅಥವಾ ಶೀತಲ ಸಮರ ಏರ್ಪಾಡಾಗ್ಬೋದು. ಅಂದರೆ ಸ್ವಲ್ಪ ರೀತಿಯಲ್ಲಿ ಜಗಳವೂ ಕೂಡ ಉಂಟಾಗ್ಬೋದು. ಶನಿಯ ಪ್ರಭಾವದಿಂದ ನೀವು ಅತಿಯಾದ ಗಂಭೀರ ಸ್ವಭಾವರಾಗೂ ಕೂಡ ಇರ್ಬೋದು. ಕೆಲಸದ ನಿಮಿತ್ತ ಸಂಗಾತಿಯಿಂದ ದೂರವಿರಬೇಕಾದಂತಹ ಪ್ರಸಂಗವೂ ಕೂಡ ಬರ್ಬೋದು. ಯಾವುದೇ ವಿಷಯವನ್ನು ಗುಟ್ಟಾಗಿ ಇಡಲಿಕ್ಕೆ ಹೋಗಬೇಡಿ. ಪಾರದರ್ಶಕವಾಗಿ ಇದ್ದರೆ ತಪ್ಪು ತಿಳುವಳಿಕೆಗಳನ್ನು ಕೂಡ ತಡೆಯಬಹುದು. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಫೆಬ್ರವರಿ 18ರ ನಂತರ ಅಂದರೆ ಅಮಾವಾಸ್ಯೆ ಕಳೆದ ನಂತರ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಇದು ಹಸಿರು ನಿಶಾನೆ ಅಂತಲೇ ಹೇಳ್ಬೋದು. ಅಂದರೆ ಗ್ರೀನ್ ಸಿಗ್ನಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವೀಸಾ ಅನುಮೋದನೆ ಇರ್ಬೋದು, ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶವನ್ನು ಪಡಲಿಕ್ಕೆ ಇದು ಸಕಾಲವಾದಂತಹ ಸಮಯವಾಗಿರಲಿದೆ. ಆದರೆ ಸ್ಥಳೀಯವಾಗಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಈ ಫೆಬ್ರವರಿ ಅರ್ಧದಲ್ಲಿ ಉಂಟಾಗಿತ್ತು. ಮನಸ್ಸು ಸದಾ ಹಗಲುಗನಸು ಅಥವಾ ಮನೋರಂಜನೆಯತ್ತ ಸಾಗ್ತಾ ಬಂದಿದೆ. ಆದರೆ ಈ ಫೆಬ್ರವರಿ 18ರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಶನಿಯು ಶಿಸ್ತು ಮತ್ತು ಗುರುವಿನ ಮಾರ್ಗದರ್ಶಕನ ಅನುಸರಿಸುವುದು ಬಹಳ ಮುಖ್ಯವಾಗಿರುವ ಕಾರಣ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ. ಲೈಬ್ರರಿಯಂತಹ ಶಾಂತ ಪ್ರದೇಶಗಳಲ್ಲಿ ಕುಳಿತು ಓದುವುದು ಈ ರಾಶಿಯವರಿಗೆ ತುಂಬ ಲಾಭದಾಯಕವಾಗಿರಲಿದೆ. ಹಾಗೆಯೇ ಈ ರಾಶಿಯವರು ಹೊಸ ಹೊಸ ಕೌಶಲ್ಯಗಳನ್ನು ಕಲ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ. ಹಾಗೆಯೇ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಕೂಡ ತುಂಬ ಅನುಕೂಲಕರವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರು ಫೆಬ್ರವರಿ 18ರ ನಂತರ ಮಾಡಬೇಕಾಗಿರುವಂತಹ ಸರಳ ವೈದಿಕ ಪರಿಹಾರಗಳ ವಿಚಾರಕ್ಕೆ ಬರೋದಾದರೆ, ಈ ಟೈಮ್ನಲ್ಲಿ ಶನಿಯ ಸಾಡೆಸಾತಿಯ ಕೊನೆಯ ಹಂತ ಆಗಿರುವುದರಿಂದ ಶನಿಯ ಪ್ರಭಾವವನ್ನು ತಗ್ಗಿಸಲು ಮತ್ತು 12ನೇ ಮನೆಯ ಗೊಂದಲವನ್ನು ನಿವಾರಿಸಲು ಈ ಮೀನ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ ಇದು ಅತ್ಯಂತ ಮುಖ್ಯವಾದಂತಹ ಪರಿಹಾರ ಅಂತಲೇ ಹೇಳ್ಬೋದು. ಏಕೆಂದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಡಿಸೋದ್ರಿಂದ ಶನಿಯ ಪ್ರಭಾವವೂ ಕೂಡ ಕಡಿಮೆ ಆಗಲಿದೆ, ಮಾನಸಿಕ ಭಯವೂ ಕೂಡ ನಿವಾರಣೆ ಆಗಲಿದೆ ಸ್ನೇಹಿತರೆ. ಇನ್ನು 12ನೇ ಮನೆಯ ದೋಷ ನಿವಾರಣೆಗಾಗಿ ಅಗತ್ಯವಿರುವಂಥವರಿಗೆ ಹಾಸಿಗೆ, ದಿಂಬು ಅಥವಾ ಕಂಬಳಿಯನ್ನು ದಾನ ಮಾಡ್ತಾ ಬನ್ನಿ. ಇದು ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಿಸಲು ಬಹಳಷ್ಟು ಸಹಾಯ ಮಾಡ್ತದೆ. ಅದರಲ್ಲೂ ಆಸ್ಪತ್ರೆಗೆ ಭೇಟಿ ನೀಡಿ ಬಡ ರೋಗಿಗಳಿಗೆ ಹಣ್ಣು ಅಥವಾ ಔಷಧಿಗಳನ್ನು ನೀಡೋದರಿಂದ ಅನಾರೋಗ್ಯದವರ ಸೇವೆಯನ್ನು ಮಾಡುವುದು 12ನೇ ಮನೆಯ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸಲು ಬಹಳಷ್ಟು ಉತ್ತಮವಾದ ದಾರಿಯನ್ನು ಏರ್ಪಾಡು ಮಾಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಗುರುವಿಗೆ ಪ್ರಿಯವಾಗಿರುವಂತಹ
ಹಳದಿ ಬಣ್ಣದ ವಸ್ತುಗಳನ್ನು ಬಡವರಿಗೆ ದಾನವನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವವು ಕೂಡ ನಿಮಗೆ ಬೀಳಲಿದೆ ಅಂತಲೇ ಹೇಳ್ಬೋದು. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.